ಇವತ್ತು ನಾನು ನಿಮಗೆ ದೇಹಕ್ಕೆ ತಂಪಾಗುದ ಆರೋಗ್ಯಕರ ಬಾಯಿಗೂ ಹೇಳಿ ಮಾಡಿಸಿದಂಥ ರುಚಿ ಇರುವಂಥ 2 ಬೆಸ್ಟ್ ಸಲಾಡ್ ರೆಸಿಪಿಗಳನ್ನ ತೊಗೊಂಡು ಬಂದೀನಿ. ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಡಯಾಬಿಟಿಕ್ ಆಗಿರ್ಬೋದು, ಯಾರು ಬೇಕಾದವರು ಆರಾಮ್ಸೆ ಜಮಾಯಿಸಿ ತಿನ್ಬೋದು. ಹೆಂಗೆ ಮಾಡೋದತ್ತು ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀಪ. ನೀವು ಮಾಡೋ ಎಲ್ಲ ಅಡುಗೆನೂ ನಾನು ಎಣ್ಣೆ ಇಲ್ದ ಮಾಡ್ತೇನೆ. ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ರೆಸಿಪಿ ಎಣ್ಣೆ ಇಲ್ದ ಮಾಡಿ ನಾನು ನಿಮಗೆ ತೋರಿಸ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ನಾನು ಅದನ್ನು ಆರಾಮಾಗಿ ಮಾಡ್ತೇನೆ. ನೆನಪಿಟ್ಕೊರಿ, ವೆಜಿಟೇರಿಯನ್ ರೆಸಿಪೀಸ್ ಅಷ್ಟೇ ನಾ ಮಾಡ್ತೇನೆ. ಯಾಕಪ್ಪ ಅಂತಂದ್ರೆ ನಾ ವೆಜಿಟೇರಿಯನ್ ಅದೀನಿ. ಎಣ್ಣೆ ಇಲ್ದ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ. ಅವಾಗ ಏನಾಗ್ತೈತಿ, ಹೃದಯ ಕಾಯಿಲೆಗಳು, ಡಯಾಬಿಟಿಕ್, BP ಅಂತ ಮಾರಣಾಂತಿಕ ಸ್ಲೋ ಪಾಯ್ಸನ್ ರೋಗಗಳು ನಮ್ಮನ್ನು ಯಾರೂ ಹತ್ತಿರಕ್ಕೆ ಸುಳಿಯಂಗಿಲ್ಲ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ. ಬಿಕಾಸ್ ನಾ ಎಂಡೊಳಗನ ಡೀಟೇಲ್ ಆಗಿ ಬೆನಿಫಿಟ್ಸ್ ಹೇಳ್ತಾನು. ಸ್ಟಾರ್ಟಿಂಗ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡಿದ್ರು ಎಂಡೊಳಗೆ ಬೆನಿಫಿಟ್ಸ್ ಹೇಳ್ತಾನು. ಹಂಗಂದ್ರೆ ಇವತ್ತಿನ ನಮ್ಮ ಸಲಾಡ್ ರೆಸಿಪಿನ ಹೆಂಗೆ ಮಾಡೋದತ್ತು ನೋಡೋಣ ಬರಿಲಪ್ಪ. ಫಸ್ಟಿಗೆ ಒಂದು ಬೌಲ್ ತೊಗೊಳ್ನು. ನಾ ಇಲ್ಲಿ ಏನು ಮಾಡತ್ತೇನೆ, ಅಮೇರಿಕನ್ ಕಾರ್ನ್ಸ್ನ ಆ್ಯಡ್ ಮಾಡ್ಕೊಳತ್ತೇನೆ. ನಾ ಏನು ಇವ್ರನ್ನ ಕುದಿಸಿಲ್ಲ, ಬಿಕಾಸ್ ಇವು ಆಲ್ರೆಡಿ ಸಾಫ್ಟ್ ಇರ್ತಾವೆ. ಹೀಗಾಗಿ ಅದ್ರ ಜೊತೆಗೆ ನಾ 1 ಕಪ್ ಅಷ್ಟು ಮಾವಿನಕಾಯಿ ಹಾಕತ್ತೀನಿ. ಮಾವಿನಕಾಯ್ದ ಮತ್ತು ಕಾರ್ನ್ದ ಡೀಟೇಲ್ಸ್ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಾಗ ಹೇಳೀನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡ್ಕೊಂಬಿಡ್ರಿ. ಹಂಗೆ ಇಲ್ಲೇ 1 ಕಪ್ ಅಷ್ಟು ಸೌತಿಕಾಯಿ ಹಾಕೋತೀನಿ. ಇದ್ರದ್ದು ಡೀಟೇಲ್ಸ್ ಮೀನ್ಸ್ ಬೆನಿಫಿಟ್ಸ್ ಆಲ್ರೆಡಿ ನಾ ಕೊಟ್ಟೆ ನಾನು ಪ್ರೀವಿಯಸ್ ವೀಡಿಯೋದಾಗ. ಜೊತೆಗೆ ನಾ ಇಲ್ಲಿ ಏನು ಮಾಡತ್ತೇನೆ ಅಂದ್ರೆ ಈರುಳ್ಳಿ ಕೂಡ ಹಾಕತ್ತೀನಿ. ಈರುಳ್ಳಿ ದೇಹಕ್ಕೆ ಭಾಳ ತಂಪನ್ನು ಕ್ರಿಯೇಟ್ ಮಾಡ್ತೈತಿ. ಸ್ಪೆಷಲಿ ಡಯಾಬಿಟಿಕ್ ಒಳಗೆ ಡಿಹೈಡ್ರೇಷನ್ ಆಗ್ಲಾರ್ದಂಗೆ ಸೌತಿಕಾಯಿ ಮತ್ತು ಈರುಳ್ಳಿ ತಡೆಗಡ್ತಾವೆ. ಇದಕ್ಕೆ ಒಂದು ಸ್ವಲ್ಪ ಬಾಯಿಗೆ ರುಚಿ ಆಗುವಂಗೆ ನಾ ಇಲ್ಲಿ ಏನು ಮಾಡತ್ತೇನೆ, ಉಪ್ಪು ಖಾರ ನಮಗೆ ತಕ್ಕಂಗೆ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಆಲ್ರೆಡಿ ಮಾವಿನಕಾಯಿ ಹುಳಿ ಇರೋದ್ರಿಂದ ನಾನು ಮತ್ತೇನು ಹುಳಿ ಇಲ್ಲಿ ಆ್ಯಡ್ ಮಾಡತ್ತಿಲ್ಲ. ಬಹಳಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಂಡು ಮಸ್ತಂಗೆ ಇದ್ರನ್ನ ಕಲಸಾತೇನೆ. ಕಲಸುವಾಗನೇ ಏನಾಗ್ತೈತೆ ಅಂದರೆ ಈರುಳ್ಳಿ ಒಳಗಿಂದ, ಸೌತಿಕಾಯಿ ಒಳಗಿಂದ ಮತ್ತು ಮಾವಿನಕಾಯಿ ಒಳಗಿಂದ ನೀರು ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಬಿಕಾಸ್ ನಾವಿಲ್ಲಿ ಆಲ್ರೆಡಿ ಉಪ್ಪನ್ನು ಹಾಕೇವಿ. ಸೊ ಇದಕ್ಕೆ ಸ್ವಲ್ಪ ನಾನು ನವಿಲು ಕೋಸನ್ನು ಆ್ಯಡ್ ಮಾಡ್ಕೊಂಡೇನಿ. ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಇವೆರಡೂ ಸಲಾಡನ್ನು ಮೇನ್ ನಾನು ನವಿಲು ಕೋಸು ಹಾಕಿ ಮಾಡೇನಿ. ನವಿಲು ಕೋಸು ನೂಕಲು ಏನಂತೀರಿ, ಅದು ಹಿಂದಿ ಒಳಗೆ ಇದಕ್ಕೆ ಏನಂತಾರಂದ್ರೆ ಕೊಹಲ್ಬ ರಬ್ಬಿ ಅಂತಲೂ ಕರೀತಾರೆ. ಭಾರಿ ದೇಹಕ್ಕೆ ಒಳ್ಳೇದಿದೆ. ಸ್ಪೆಷಲಿ ಇದ್ರೊಳಗೆ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಹಲ್ಲ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಭಾಳ ಒಳ್ಳೇದು ನವಿಲು ಕೋಸ. ಮತ್ತು ಅಷ್ಟು ಅಲ್ದನ ದೃಷ್ಟಿಗೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಬಿಕಾಸ್ ಇದ್ರಾಗ ವಿಟಮಿನ್ A ಜಾಸ್ತಿ ಇರ್ತೈತಿ. ಮತ್ತು ಇದು ನಮ್ಮ ದೇಹದೊಳಗಿಂದ ಬೊಜ್ಜು ಕೊಲೆಸ್ಟ್ರಾಲ್ ಏನಂತಾರಲ್ಲ ಅದನ್ನೆಲ್ಲ ಕಡಿಮೆ ಮಾಡ್ತೈತಿ. ಮತ್ತು ಇದ್ರೊಳಗೆ ಟರ್ನಿಪ್ ಅಂತ ಹೇಳಿ ಒಂದು ಅಂಶ ಇರೋದ್ರಿಂದ ಅದು ಕ್ಯಾನ್ಸರ್ ವಿರುದ್ಧ ಹೋರಾಡ್ತೈತಿ. ಸ್ಪೆಷಲಿ ಇದು ಏನಂದ್ರೆ ಶ್ವಾಸಕೋಶ, ಲಂಗ್ಸಿಗೆ ಸಂಬಂಧಪಟ್ಟಂಥ ಡಿಸೀಸಸ್ಗಳಿಗೆ ಹೇಳಿ ಮಾಡಿಸಿದಂಥ ಇದನ್ನು. ಅಷ್ಟೇ ಅಲ್ದನೆ ಇವಾಗ ನೋಡ್ರಿ, ಹವಾಮಾನ ಚೇಂಜ್ ಆಗ್ತಿರ್ತೈತಿ. ಒಂದೊಂದು ಸತಿ ಮಳೆ ಬರ್ತಿರ್ತೈತಿ, ಒಂದೊಂದು ಸತಿ ಇದಾಗ್ತಿರ್ತೈತಿ, ಹೌದಿಲ್ಲ? ಸೊ ಈ ಟೈಮ್ನಾಗ ಏನಾಗ್ತೈತಿ, ಮಕ್ಕಳಿಗೆ ಆಲ್ಮೋಸ್ಟ್ ಈಸಿಯಾಗಿ ಅಫೆಕ್ಟ್ ಆಗುವಂಥ ಅಥವಾ ರೋಗ ಬರುವಂಥದ್ದು ಯಾವ್ದು, ಕೆಮ್ಮ, ನೆಗಡಿ, ಹೌದಿಲ್ಲ? ಸೊ ಅದಕ್ಕೆ ಇದನ್ನು ದೂರ ಇಡೋಕೆ ಸ್ವಲ್ಪ ನವಿಲು ಕೋಸನ್ನ ಅವ್ರಿಗೆ ಹಂಗೆ ಡೈರೆಕ್ಟ್ ಸ್ವಲ್ಪ ಉಪ್ಪು ಹಾಕಿ ತಿನ್ನೋಕೆ ಕೊಟ್ಟಾಗ ನಮ್ದು ಏನಿದೆ ಅನ್ವಾಂಟೆಡ್ ಲೈಫ್ ಸ್ಟೈಲ್ ಐತಲ್ಲ, ಸೊ ಇದರಿಂದ ನಾವು ನಮ್ಮ ದೇಹನ ಆರಾಮಾಗಿ ರಕ್ಷಿಸ್ಕೋಬೋದು. ಸೊ 2ನೇ ಸಲಾಡ್ ರೆಸಿಪಿ ಒಳಗೆ ನಾನು ಏನು ಮಾಡತ್ತೀನಿ, 1 ಕಪ್ ಅಷ್ಟು ನವಿಲು ಕೋಸು, 1 ಕಪ್ ಅಷ್ಟು ಕ್ಯಾರೆಟು ಮತ್ತು ಆಲ್ರೆಡಿ ನೆನೆಸಿಟ್ಟಿರುವಂಥ ಹೆಸರು ಬೇಳೆ ಹಾಕತ್ತೇನೆ. ಬಿಕಾಸ್ ಹೆಸರು ಬೇಳೆ ಪ್ರೋಟೀನ್ ಅಷ್ಟಲ್ಲ, ದೇಹಕ್ಕೆ ಭಾಳ ಅಂದ್ರೆ ಭಾಳ ತಂಪನ್ನು ಇದು ಮಾಡ್ತೈತಿ. ಕಾರ್ನ್ ಸಲಾಡ್ ಒಳಗೆ ನಾ ಕೆಂಪು ಮೆಣಸಿನ್ಕಾಯಿ ಪುಡಿ ಯೂಸ್ ಮಾಡೀನಿ. ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕತ್ತೇನೆ ಮತ್ತು ತೆಂಗಿನಕಾಯಿ ಹಾಕತ್ತೇನೆ. ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ನಾನು ಇಲ್ಲಿ ಹಾಕತ್ತೇನೆ. ಹಿಂಗೆ ನೀವು ಟೇಸ್ಟಿಗೆ ಅನುಗುಣವಾಗಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ಊಟದಕ್ಕಿಂತ ಮೊದಲು ಒಂದು ದೊಡ್ಡ ಬೌಲಷ್ಟು, ಇಲ್ಲೇನು ಸೈಜ್ ತೋರ್ಸತ್ತೇನಲ್ಲ, ಈ ಒಂದು ದೊಡ್ಡ ಬೌಲಷ್ಟು ನೀವು ಈ ಥರ ಸಲಾಡ್ಗಳನ್ನು ತಿನ್ನೋದ್ರಿಂದ ಒಬ್ವಿಯಸ್ಲಿ ನಿಮಗೆ ಡಯಾಬಿಟಿಕ್ ಬೇರೆ ಎಲ್ಲ ರೋಗಗಳಿಂದನೂ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಬಿಕಾಸ್ ಯಾಕಂದ್ರೆ ನಾವು ಫೈಬರ್ ಕಂಟೆಂಟ್ನ ಜಾಸ್ತಿ ತಿನ್ಬೇಕು. ಅಷ್ಟೇ ಅಲ್ದನ ಸ್ವಲ್ಪ ನವಿಲು ಕೋಸಿಗೆ ಶುಂಠಿ ರಸ ಹಾಕ್ಕೊಂಡು ತಿನ್ನೋದ್ರಿಂದನೂ ಕೂಡ ಡೈಜೆಷನ್ ಮಸ್ತ್ ಆಗ್ತೈತಿ. ಮಕ್ಕಳು ಯಾರೇ ಹಸು ಆಗತ್ತಿಲ್ಲ ಅಂತಂದ್ರೆ ಅವ್ರಿಗೆ ಸ್ವಲ್ಪ ನವಿಲು ಕೋಸಿಗೆ ಶುಂಠಿ ರಸ ಹಾಕಿ ತಿನ್ನಿಸ್ರಿ, ಮಸ್ತ್ ಅಂದ್ರೆ ಮಸ್ತ್ ಅವರಿಗೆ ಹೊಟ್ಟೆ ಹಸು ಆಗ್ತೈತಿ. ಅಷ್ಟಲ್ದನೆ ಇವಾಗ ನೋಡಿ, ಫುಲ್ ಒಂದು ಸ್ಪೈಸಿ ಫುಡ್ ತಿಂದಿರ್ತೀವಿ, ಭಾಳ ಮಸಾಲೆ ಇದ್ದದ್ದು ಊಟ ಮಾಡಿರ್ತೀವಿ. ಅವಾಗ ಡೈಜೆಷನ್ ಆಗಲಿ ಅಥವಾ ಮೋಷನ್ ಆಗಕ್ಕೆ ಭಾಳ ಪ್ರಾಬ್ಲಮ್ ಅನ್ನಿಸ್ತಿರ್ತೈತಿ. ಆ ಟೈಮ್ ಒಳಗೆ ನವಿಲು ಕೋಸಿನ ಎಲೆ ಅಥವಾ ನವಿಲು ಕೋಸನ್ನ ಹಾಕಿ ಅಡುಗೆ ಮಾಡಿ ನೆಕ್ಸ್ಟ್ ಮೀಲ್ ನೀವು ಅದೇನಾದರೂ ತೊಗೊಂಡ್ರೆ ಈಸಿ ಡೈಜೆಷನ್ ಆಗ್ತೈತಿ. ಹಿಂಗೆ ಈ ಥರದ್ದು ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವು. ಅದನ್ನು ಎಲ್ಲನೂ ನಾನು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸದ್ದು ವೀಡಿಯೋದು ಡಿಸ್ಕ್ರಿಪ್ಷನ್ ಕೂಡ ನಾನು ನಿಮಗೆ ಕೊಟ್ಟೇನಿ. ಒಂದು ಸತಿ ನೀವು ಅದನ್ನು ಹೋಗಿ ಚೆಕ್ ಮಾಡ್ಕೊರಿ. ಮತ್ತು ಇವೆರಡು ಸಲಾಡ್ ಹೆಂಗಿದ್ದು, ನೀವು ಇದನ್ನು ಮನ್ಯಾಗ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದು ಕೂಡ ನನಗೆ ಹೇಳ್ರಿ. ನಾಳೆ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಡಾರ್ಲಿಂಗ್ಸ್.